ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸೊ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕನ್ನಡ ಒಂದು ಪಠ್ಯಕ್ರಮವನ್ನು ಈ ದಿನ ಪ್ರಕಟ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಇಲ್ಲಿ ಗಮನಿಸ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ಕೊಟ್ಬಿಟ್ಟು ಅಲ್ಲಿ ಪಂಪಪೂರ್ವ ಯುಗ, ಪಂಪಯುಗದ ಸಾಹಿತ್ಯ, ಅದೇ ರೀತಿ ಸ್ವರೂಪ ಮತ್ತು ಕವಿಗಳು, ಅದೇ ರೀತಿ ಹರಿಹರ ಯುಗ, ನೆಕ್ಸ್ಟ್ ಕುಮಾರವ್ಯಾಸ ಯುಗ, ಅದೇ ರೀತಿ ಆಧುನಿಕ ಯುಗ ಅಂತ ಹೇಳಿ ಕೊಟ್ಟಿದ್ದಾರೆ. ಸುಮಾರು ಒಂದು 4 ಭಾಗಗಳನ್ನು ಮಾಡಿಕೊಂಡು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡಿಕೊಡ್ರಿ. ನೆಕ್ಸ್ಟು ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸೊ ನಿಮಗೆ ಬೇಗ ಓದಿ ಮುಗಿಸೋದಕ್ಕೆ ಆಗದೇ ಇರತಕ್ಕಂಥದ್ದು, ಆದರೂ ಕೂಡ ನೀವು ಇದನ್ನ ಹೆಂಗಾದರೂ ಮಾಡಿಕೊಂಡು ಕವರ್ ಮಾಡ್ಕೊಳ್ಳೇಬೇಕು. ಸೊ ಇವುಗಳನ್ನ ನೋಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟು ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಗ್ರಾಮರ್ ಬುಕ್ಕನ್ನು ಪರ್ಫೆಕ್ಟ್ ಆಗಲೇಬೇಕಾಗ್ತದೆ. ಅವು ಪುಸ್ತಕ ಯಾವುವು ಅಂತೇಳಿ ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀವಿ. ಸ್ವಲ್ಪ ಅವುಗಳನ್ನ ನೀವು ಅಬ್ಸರ್ವ್ ಮಾಡಿಕೊಡ್ರಿ. ನೆಕ್ಸ್ಟ್ ಇನ್ನು ಛಂದಸ್ಸು ಸ್ನೇಹಿತರೆ, ಇಲ್ಲಿ ಗಣ, ಪ್ರಾಸ, ಯತಿ, ವರ್ಣ ವೃತ್ತಗಳು, ಅದೇ ರೀತಿ ಸಮವೃತ್ತ, ಅರ್ಧ ಸಮವೃತ್ತ ಮತ್ತು ಮಾತ್ರಾಗಣ, ಷಟ್ಪದಿ, ಕಂದ, ರಗಳೆ, ಸೊ ಅಂಶಗಣ, ಲಲಿತ, ಉತ್ಸಾಹ, ಸೊ ಭಾಳ ಈಸಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಲಂಕಾರ ಬಂದಾಗ, ಸೊ ಶಬ್ದಾಲಂಕಾರ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ, ಅರ್ಥಾಲಂಕಾರ, ಉಪ್ಮಾ, ರೂಪಕ, ಸೊ ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷ, ಅರ್ಥಾಂತರನ್ಯಾಸ, ಶ್ಲೇಷ, ಸ್ವಭಾವೋಕ್ತಿ ಕೊಟ್ಟಿದ್ದಾರೆ. ಸೊ ಇದು ಎಚ್ ಎಸ್ ಟಿ ಆರ್ಗೆ ಇರ್ತಕ್ಕಂತಹ ಒಂದು ಪುಟದ ಪಠ್ಯಕ್ರಮ ಅಂತ ನಿಮ್ಗೆ ಅನಿಸ್ಬೋದು. ತುಂಬಾ ವಿಷಯವಿದೆ, ಚೆನ್ನಾಗಿ ಓದ್ತಾ ಬನ್ನಿ ಸ್ನೇಹಿತರೆ. ಸೊ 8th to 10th ವರೆಗೆ, ಓಕೆನಾ. ನೆಕ್ಸ್ಟು GPSTRದು ಕೂಡ ಇದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ.